ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೃಗಶಿರ ನಕ್ಷತ್ರದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ಹಲವಾರು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನಾಚಾರ್ಯ ತಾಮ್ರಪರ್ಣಿ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ ಅವರೇ, ಮೃಗಶಿರ, ಈ ಮೃಗ ಮತ್ತು ಶಿರ ಒಂಥರ ಹೆಸರಲ್ಲೇ ಒಂಥರ ಫುಲ್ಲು ಡಿಫ್ರೆಂಟ್ ಇದೆ ಅಂತಾನೆ ಹೇಳ್ಬೋದು. ಈ ನಕ್ಷತ್ರದವರ ಗುಣ ಹಾಗೂ ಸ್ವಭಾವಗಳು ಯಾವ ರೀತಿ ಇರುತ್ತೆ ತಿಳಿಸ್ಕೊಡಿ ಗುರುಜಿ. ಮೃಗಶೀರ್ಷ ಅಂತ ಕರಿಬೇಕು. ಆ್ಯಕ್ಚುಲಿ ಮೃಗಶಿರ ಅಂತ ಅಂತಾರೆ. ಇದು ಮೃಗ ಅಂದರೆ ಪ್ರಾಣಿ. ಯಾವ ಆಕಾರದಲ್ಲಿ ಇತ್ತು ಅಂದರೆ ಜಿಂಕೆಯ ತಲೆಯ ಆಕಾರದಲ್ಲಿ ಇತ್ತು ಮೃಗಶಿರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಒಂದು ಸಿಂಬಲ್ ಕೊಡೋದು ಹೇಗೆ? ರಾಶಿಗೆ ಸಿಂಬಲ್ ಕೊಡೋದು ಯಾತಕ್ಕೋಸ್ಕರ? ಸುಮ್ಮನೆ ಒಂದು ರಾಶಿ ಅಂತ ಹೇಳ್ಬಿಡ್ಬೋದಲ್ಲ. ನಕ್ಷತ್ರದ ಮಂಡಲದಲ್ಲಿ ಒಟ್ಟುಗೂಡಿ ಇಷ್ಟು ನಕ್ಷತ್ರಗಳು, ಒಂದು 6, 5, 100 ನಕ್ಷತ್ರ. ಶತಭಿಷ ನಕ್ಷತ್ರ ಅಂದರೆ 100, ಶತ ಅಂದರೆ 100 ನಕ್ಷತ್ರಗಳು ಒಟ್ಟಿಗೆ ಕೂಡಿದ್ದು ಕುಂಭರಾಶಿ ಅಂದ್ಕೊಳ್ಳೋಣ. ಕುಂಭದ ಆಕೃತಿಯಲ್ಲಿ ಇತ್ತು. ಕುಂಭ ಅಂದರೆ ಒಂದು ಮಡಿಕೆಯ ಆಕೃತಿಯಲ್ಲಿ ಎಲ್ಲ ನಕ್ಷತ್ರಗಳು ಒಟ್ಟುಗೂಡಿದ್ದನ್ನು ನೋಡಿದರೆ ಅದು ಮೃಗಶಿರ ಅಂದರೆ ಶತಭಿಷ ನಕ್ಷತ್ರ ಅಂತ ಕರೆದರು. ಈ ಮೃಗಶೀರ್ಷ ನಕ್ಷತ್ರ ಬ್ರಹ್ಮದೇವರ ಮಗಳು ತಾನು ವಿಪರೀತ ಆ ಜಿಂಕೆಯ ಮೋಹಗೊಂಡದ್ದರಿಂದ ಅದು ಸಿಕ್ಕದೇ ಓಡಿದಾಗ ಅದರ ತಲೆಯನ್ನು ಕಟ್ ಮಾಡಿಬಿಟ್ರಂತೆ. ಅಂದರೆ ಛೇದನ ಮಾಡಿದ್ದಕ್ಕೆ ಅದು ಮೃಗಶಿರ, ಮೃಗ ಥರ 2 ಕೊಂಬು ಅದರ ಜಿಂಕೆಯ ಮುಖ ಆಕೃತಿಯಲ್ಲಿ ಇತ್ತು. ಅದೇ ಒಟ್ಟುಗೂಡಿದರೆ ಒಂದು ನಕ್ಷತ್ರದ ವಿಚಾರ. ಅದು ತನ್ನ ಸ್ವಭಾವ, ತನ್ನ ಮಾರ್ಪಾಡು, 4 ಪಾದಗಳು, 4 ಪಾದಗಳಲ್ಲಿ ಇರುವಂಥ ಸ್ವಭಾವಗಳು, ಇವೆಲ್ಲವನ್ನು ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ನೋಡ್ತಾರೆ. ಇದೆಲ್ಲ ಹೇಗೆ ಗೊತ್ತಾಯ್ತು ರೀ ನಿಮಗೆ? ಒಳ್ಳೆ ಪ್ರಶ್ನೆ ಅಂತೂ ಒಳ್ಳೆಯದು. ಹೇಗೆ ಗೊತ್ತಾಯಿತು ಜಿಂಕೆ ಆಕೃತಿಯಲ್ಲಿ ಇತ್ತು ಅಂತ? ಋಷಿಗಳು ಮುನಿಗಳು ತಮ್ಮ ಸ್ವಾರ್ಥವಿಲ್ಲದೆ ಅರಣ್ಯಕ್ಕೆ ಹೋಗಿ ಒಂದೊಂದು ನಕ್ಷತ್ರಗಳನ್ನು ಗುರ್ತು ಹಿಡಿದು ತುಂಬ ವರ್ಷಗಳ ಕಾಲ ಅಧ್ಯಯನ ಮಾಡಿ ತಪಸ್ಸು ಮಾಡಿ ಆ ನಕ್ಷತ್ರದ ಗುಣ 27 ಫಿಕ್ಸು. 27ರಲ್ಲಿ ಮೃಗಶಿರ ನಕ್ಷತ್ರ ಯಾವ ರೀತಿ ಇದೆ ಅಂತ ಬರೆದರು. ಯಾವುದು ಇಲ್ಲದ ವಿಚಾರಗಳನ್ನು ಹೇಳಲಿಕ್ಕಾಗಲ್ಲ. ಈ ಪೊಟ್ಯಾಷಿಯಂ ಸೈನೈಡ್ ಒಂದು ಕೆಟ್ಟ ವಿಷ. ಅದು ಒಬ್ಬ ಸೈಂಟಿಸ್ಟ್ ಅದನ್ನು ಕಂಡುಹಿಡ್ದ. ಅದು ಔಷಧಿಗೂ ಆಗ್ತದೆ, ಸಾಯ್ಲಿಕ್ಕೂ ಆಗ್ತದೆ. ಅದು ಸುಮ್ಮನೆ ಹಿಂಗೆ ಟಚ್ ಆದರೆ ಸತ್ತು ಹೋಗ್ತಾರೆ. ಅವನಂದ, ಯಾರಾದರೂ ಸಾಯಿರಿ. ಯಾರು ಸಾಯ್ತಾರೆ? ಇದರ ರುಚಿ ಏನು? ಉಪ್ಪ, ಸಿಹಿನ, ಸಪ್ಪೆನ, ಏನಾದ್ರು ಒಂದು ಇರಬೇಕಲ್ಲ, ಹೇಳಿ ಅಂತ ಹೇಳಿದಂತೆ. ಈ ಕೆಲಸ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಎಕ್ಸ್ಪೆರಿಮೆಂಟಿಗೆ ನಮ್ಮನ್ನ ಯಾಕೆ ಕೊಲ್ತೀರಿ? ಅದು ಕ್ವೈಟ್ ನ್ಯಾಚುರಲ್. ವಾಲ್ಮೀಕಿ ಋಷಿಗಳು ನಾರದರನ್ನು ಹೊಡಿಲಿಕ್ಕೆ ಬಂದಾಗ ನಾರದರು ಕೇಳಿದ್ರು, ಹೊಡಿ ಬಡಿ ಏನು ಬೇಕಾದ್ರೆ ಮಾಡು. ಯಾರಿಗೋಸ್ಕರ? ಹೆಂಡತಿ ಮಕ್ಕಳಿಗೆ. ಆಯಿತು, ನಿಂಗೆ ಅದ್ಭುತವಾದಂಥ ಯೋಗ ಕೊಡ್ತೇನೆ, ನೀನು ಹೋಗಿ ನಿನ್ನ ಹೆಂಡತಿ ಮಕ್ಕಳ ಹತ್ರ ನಿನ್ನ ಪಾಪಗಳನ್ನೆಲ್ಲ ದಾನ ಮಾಡಿ ಬರೀ ಮನುಷ್ಯನಾಗಿ ಬಾ. ಹೋದ. ನನ್ನ ಮಾತು ಕೇಳಿದೆ ಏನ್ರಿ, ಬೇಕಾದಂಗೆ ಮಾಡ್ತಾರೆ ಅಂತ ಸೀದಾ ಹೆಂಡತಿ ಹತ್ರ ಹೋಗಿ ಕೇಳಿದೆ, ಏನಾದ್ರು ತಂದಿದ್ದೀರಾ? ಒಡವೆ ಏನಾದ್ರು ದೋಚ್ಕೊಂಡು ಬಂದ್ರ? ಏನಾದ್ರು ತಿನ್ಲಿಕ್ಕೆ ತಂದಿದ್ದೀರಾ? ಕೊಡಿ. ಪಾಪ ಈ ಪಾಲ ನಮ್ಗೆ ಗೊತ್ತಿಲ್ಲ ಅಂದರು. ಮಕ್ಕಳು ಹಾಗೆ ಅಂದರು. ಬಂದು ಮತ್ತೆ ನಾರದರಲ್ಲಿ ನಾನು ಬೇಕಾದಾಗ ಮಾಡಿದೆ. ಅವ್ರು ಯಾರು ಒಪ್ಕೊಳ್ತಾ ಇಲ್ಲ. ಅದೇ ಹೆಂಡತಿ ಮಕ್ಕಳು ಅಂತ ಯಾರಿಗೂ ಏನೂ ಕೊಡೋಕ್ಕಾಗಲ್ಲಪ್ಪ. ನಾವು ಮಾಡುವ ಸ್ಮರಣೆಯೇ ನಮ್ಮ ಜೀವನ. ಅದಕ್ಕಾಗಿ ನೀ ರಾಮದೇವರ ಜಪ ಮಾಡು ಅಂತಂದ್ರಂತೆ. ರಾಮ ಅನ್ಲಿಕ್ಕೆ ಬರಲ್ಲ. ಈಗಲೂ ಮಕ್ಕಳಿಗೆ ನೋಡಿ, ರಾಮ ಅಂತ ಹೇಳಪ್ಪ ಅಂದರೆ ಆಮ ಅಂತೇವೆ. ಆ ಶಬ್ದ ಬರ್ತದೆ. ಅಕಾರೋ ವಾಸುದೇವಸ್ಯ, ಆ ಶಬ್ದ ವಾಸುದೇವನನ್ನು ಕುರಿತು ಹೇಳ್ತದೆ. ಸರಿ, ಏನು ಮಾಡಬೇಕು? ಇದು ಒಂದು ಕತೆ. ಆದರೆ ಇಲ್ಲೇನಿದೆ ನೋಡು, ಮರ ಅಂದರು. ಇದು ಮರ, ಹೇಳೋದನ್ನೇ ಅಂದರು. ಮರಾಮ ಆಯ್ತದು. ಇವತ್ತು ರಾಮಾಯಣ ಏನಿದೆ ಅದು ಎಲ್ಲ ಹುಟ್ಟುಕೊಳ್ತು. ಅದೇ ರೀತಿಯಲ್ಲಿ ಈ ನಕ್ಷತ್ರಗಳ ಮಾಲಿಕೆಯಲ್ಲಿ ಮೃಗಶಿರ ನಕ್ಷತ್ರಗಳ ಸ್ವಭಾವ ಇಷ್ಟಾದ ಮೇಲೆ
ಈ ಜಿಂಕ ಆಕೃತಿಯಲ್ಲಿ ಹೇಗಿತ್ತು ಅಂತ ಬರೆದಂಥ ಋಷಿಗಳು ತಾವು ಮನಸ್ಸು ಮಾಡಿದರೆ ದೊಡ್ಡ ಸಿಂಹಾಸನದಲ್ಲಿ ತಮ್ಮ ಯೋಗ ಶಕ್ತಿಯಲ್ಲಿ ಕೂತ್ಕೋಬೋದಿತ್ತು. ಇವತ್ತೇನು ಸಾಧುಗಳು ಸಂತರು ಹಿಮಾಚಲ ಬೆಟ್ಟಕ್ಕೆ ಹೋಗಿ ಯಾವ ಚಿಂತೆಯೂ ಇಲ್ಲದೆ ಆಹಾರ ನಿಯಂತ್ರಣ ಮಾಡಿ ಗಾಳಿ ಕುಡ್ಕೊಂಡು ಈ ಕೆಲಸ ಮಾಡಿದರು. ಅದರಿಂದ ನಮಗೆ ಒಂದು ಮಾಹಿತಿಗಳು ಸಿಕ್ತು. ಅದನ್ನೇ ಬೆಳೆಸಿದರು, ಅದರ ಸ್ವಭಾವ ತಿಳಿಸಿದರು. 4 ಪಾದದ ಸ್ವಭಾವ, ಋಷಭ ರಾಶಿ 2 ಪಾದ, ಮಿಥುನ ರಾಶಿ 2 ಪಾದ, ಈ ಥರವಾಗಿ ಮೃಗಶಿರ ನಕ್ಷತ್ರಗಳಲ್ಲಿ 2 ಪಾದಕ್ಕೆ 2 ರಾಶಿಯನ್ನು ಕೊಟ್ಟು ಅವರ ಗುಣ ಸ್ವಭಾವಗಳು ಹೀಗಿರ್ತದೆ ಇದೆಲ್ಲ ತಿಳ್ಕೊಂಡು ನಾವೇನು ಮಾಡೋದು ಅಲ್ಲ. ಒಂದು ಮನೆಯಲ್ಲಿ ಮೃಗಶಿರ ನಕ್ಷತ್ರದವ್ರ ಸ್ವಭಾವ, ನಾವು ಅವ್ರ ಜೊತೆಲಿ ಹೇಗೆ ನಡ್ಕೋಬೇಕು. ಈಗ ಅವ್ರ ಸಮಯ ಆಗಿದೆ, ಅವರನ್ನು ಮುಂದೆ ಬಿಡೋದು. ಒಂದು ಪಂಚಾಯಿತಿ ನ್ಯಾಯಕ್ಕಾಗಿ ಒಬ್ಬರನ್ನು ಮುಂದೆ ಬಿಡ್ತೀವಿ, ಹೋಗಿ ನೀವು ಒಂಚೂರು ಮಾತಾಡಿ ನನಗಾಗಿ. ಯಾಕೆ ಬಿಡಬೇಕು, ಅವ್ರನ್ನೇ ಯಾಕೆ ಬಿಡಬೇಕು? ಯಾಕಂದರೆ ಅವ್ರ ಟೈಮ್ ಚೆನ್ನಾಗಿದೆ. ನಕ್ಷತ್ರಗಳ ರಾಶಿ, ದಶಾಭುಕ್ತಿ, ಅಂತರ ದಶಾಭುಕ್ತಿ, ಪರ್ಯಂತರ ದಶಾಭುಕ್ತಿ ಎಲ್ಲವೂ ಸೂಪರಾಗಿದೆ. ಮೃಗಶಿರ ನಕ್ಷತ್ರ ಋಷಭ ರಾಶಿಗೆ ಅಥವಾ ಮಿಥುನ ರಾಶಿಗೆ ಈಗ ಸಮಯ ಚೆಂದ ಇರೋ ಕಾರಣ ಒಂದು ನೆಪ ಮಾತ್ರ. ಅವ್ರೇನು ಮಾತಾಡದೇ ಇರ್ಬೋದು, ಬಾ ನೀನು ಜೊತೆಯಲ್ಲಿ ಅಂದರೆ ಆ ಕಾರ್ಯಗಳಾಗ್ತದೆ. ಒಂದು ಇಂಪ್ರೂವ್ಮೆಂಟ್ ವರ್ಕ್ ಮಾಡಬೇಕು ಅಂದರೆ ಅದರಿಂದ ಆಗ್ತದೆ. ಇನ್ಫಾರ್ಮೇಷನ್ ಕೊಡಬೇಕು, ಎಷ್ಟು ಬೇಕೋ ಅಷ್ಟು ತೊಗೊಳ್ಬೇಕು, ಬೇಡದೇ ಇದ್ದ ವಿಚಾರಗಳನ್ನು ಬಿಡಬೇಕು. ಇದೇ ಜೀವನ. ಈ ಮೃಗಶಿರ ನಕ್ಷತ್ರ ಮೊದಲನೇ ಪಾದವರು ಸ್ವಲ್ಪ ಹಠವಾದಿಗಳು, ಆದರೆ ಪರೋಪಕಾರ, ಇವರ ಹತ್ರ ಕೆಲಸ ಆಗೋದೇ ಇಲ್ಲ ಅನ್ನೋದೇ ಇರಲ್ಲ. ಅದ್ಭುತವಾಗಿ ಕಾರ್ಯವನ್ನು ಮಾಡ್ತಾರೆ. ತಲೆಗೆ ಪೆಟ್ಟು ಮಾಡ್ಕೊಳ್ತಾರೆ, ಹುಷಾರಾಗಿರಬೇಕು. ತಲೆಗೆ ಏನಾರು ಒಂದು ಸಂಬಂಧ ಪೆಟ್ಟಾಗ್ತದೆ. ಹೀಗೆ 1ನೇ ಪಾದದವರು. ಇನ್ನು 3 ಪಾದದವ್ರ ಬಗ್ಗೆ ಮತ್ತೆ ಹೇಳಿ. ಖಂಡಿತ ಗುರುಜಿ, ಮೃಗ ಈ ಶಿರ ಅನ್ನೋದು ನಕ್ಷತ್ರ ಬಗ್ಗೆ ಹಲವಾರು ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದೀರಾ. 1ನೇ ಪಾದದಲ್ಲಿ ಇರುವಂತಹ ಅವರ ಗುಣ ಸ್ವಭಾವವನ್ನು ತಿಳಿಸ್ಕೊಟ್ರಿ. ಇನ್ನು 2ನೇ ಪಾದ ಹಾಗೆ 3ನೇ ಪಾದ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬರು ಕಾಲರ್ ಇದ್ದಾರೆ, ಸವಿತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿಮಾ. 26/10/2011. ಓಕೆ ಮಾ. ಗುರುಜಿ ಇದ್ದಾರೆ, ಮಾತನಾಡಿ. ಬುಧವಾರ. ರಾಶಿ ಮತ್ತೆ ನಕ್ಷತ್ರನ ತಿಳಿಸಿ. ತುಲಾ ರಾಶಿ, ಚಿತ್ತ ನಕ್ಷತ್ರ, 2ನೇ ಪಾದ. ಖಂಡಿತ. ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಏನ್ ಕೇಳಬೇಕವ? ರಿಷಿಕಾ ಅಂತ ಹೆಸರು. 26/10/2011 ಬುಧವಾರ ಬೆಳಗ್ಗೆ 11:40. ವಿಷಯ ಹೇಳುವ. ವಿದ್ಯಾಭ್ಯಾಸದ ಬಗ್ಗೆ ಕೇಳಿ. ಏನು ಓದ್ತಿದ್ದಾರೆ? ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್. ನೀವೇ ಯೋಚನೆ ಮಾಡಿ. ಮೊದಲು ಆರಂಭ, ಅಂತ್ಯಗಾಮಸ್ಯ. ಆಮೇಲೆ ತುಂಬಾ ತೀಟೆ ಜಾಸ್ತಿ. ಅದೆಲ್ಲ ನಾವು ಮಾಡಿದ್ರೆ ಒಪ್ಕೊಳ್ತಾರಾ? ಮಕ್ಕಳೇ ಮಾಡಬೇಕಮ್ಮ. ಮಕ್ಕಳು ಮಾಡಬೇಕು. ಅದನ್ನು ಎಳೆದು ಸರಿಯಾದ ಸ್ವಭಾವಕ್ಕೆ ತರಬೇಕು. ಈಗ ಏನು ಚಿತ್ತಾ ನಕ್ಷತ್ರಂ ಭವತಿ ಅಂತ, ಚಿತ್ತಾ ನಕ್ಷತ್ರದ ದಿವಸ ಈ ರುದ್ರದೇವರ ಗುಡಿಗೆ ಹೋಗಿ ಬನ್ನಿ, ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗಿ ಬನ್ನಿ. ಅಂದರೆ ನಿಮ್ಮ ಮನೆಯಿಂದ ಪೂರ್ವದಲ್ಲಿದೆ ವಿಷ್ಣು ದೇವಾಲಯ, ಹೌದಾ? ಹಲೋ, ವಿಷ್ಣು ದೇವಾಲಯ ನಿಮ್ಮನೆಯಿಂದ ಪೂರ್ವದಲ್ಲಿ ಇದೆ. ಅಲ್ಲಿಗೆ ಹೋಗಿ ಆ ಚಿತ್ತಾ ನಕ್ಷತ್ರ ದಿವಸನೇ, ಸಾಧ್ಯವಾದರೆ ಬುಧವಾರ, ಇಲ್ಲದಿದ್ದರೆ ಚಿತ್ತಾ ನಕ್ಷತ್ರ ದಿವಸನೇ 2 ತುಪ್ಪ ದೀಪ ಹಚ್ಚಿಟ್ಟು ಕೆಂಪು ಸಕ್ಕರೆ ಹಾಕಿ ಬನ್ನಿ, ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಲ್ಲೇಶ್ ಅಂತ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಖಂಡಿತ. ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. 22/6/91 ಶನಿವಾರ. ರಾಶಿ ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಖಂಡಿತ. ಗುರುಜಿದರೆ ಮಾತನಾಡಿ. ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. 3-4 ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದ್ದೀವಿ ಮಗಳ ಮದುವೆ ಬಗ್ಗೆ. ಬೆಳ್ಳಗಿದಾರ, ಕೆಂಪಗಿದಾರ, ಕಪ್ಪಗಿದಾರ? ಕೆಂಪಗಿದ್ದಾರೆ. ಅದಕ್ಕೆ ಕೇಳಿದ್ದು. ಈಗೇನು ಇಲ್ಲ, ಇವರಿಗೆ ರಾಹು ದಶ ನಡೀತಾ ಇದೆ.
ಎಲ್ಲ ಕೆಲಸ ಆಗುತ್ತೆ, ಲಾಸ್ಟ್ ಮೊಮೆಂಟ್ಲಿ ಏನೋ ಒಂದು ಕಾರಣಕ್ಕೆ ನಿಂತೋಗುತ್ತೆ. ಹೌದು ಗುರುಗಳೇ, ಹೌದು ಗುರುಗಳೇ. ಚಿಂತೆ ಮಾಡಿಬಿಡಿ, ದೇವರಿದ್ದಾನೆ. ನೀವು ಕೋದಂಡ ರಾಮದೇವರ ದೇವಸ್ಥಾನ ಗೊತ್ತಾ? ರಾಮದೇವ ಬಿಲ್ಲು ಬಾಣ ಹಿಡಿದಿರುವಂಥ ರಾಮದೇವರ ದೇವಸ್ಥಾನಕ್ಕೆ ಬುಧವಾರ ಮತ್ತು ಗುರುವಾರ 2 ದಿವಸ ಕಂಟಿನ್ಯೂ ಆಗಿ ಹೋಗಿ ಅಲ್ಲಿ ಸಾಧ್ಯವಾದರೆ ತಾಳೆ ಹೂವನ್ನು ತೊಗೊಂಡೋಗಿ ಕೊಡಿ. ತಾಳೆ ಹೂವು ಒಂದು ತೆಗೆದು ಅದನ್ನು ಕ್ಲೀನಾಗಿ ದೇವರಿಗೆ ಸಮರ್ಪಣೆ ಮಾಡಿ ಬನ್ನಿ. ಒಂದೇ ಒಂದು ತಿಂಗಳು ನಿಮ್ಮ ಕೆಲಸ ಆಗುತ್ತೆ, ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಂಗಳೂರಿಂದ ಚಂದ್ರವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮಾ. ಹಲೋ, ನಮಸ್ತೆ. ನಮಸ್ತೆ ಪ್ರೀತಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಮದುವೆ ಇತ್ತು. ಖಂಡಿತ. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. 14 ಹ್ಮ್ 11 ಹ್ಮ್ 1987. ಓಕೆ. ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ ಮಾ. ಮಾಘ ನಕ್ಷತ್ರ, ಸಿಂಹ ರಾಶಿ. ಗುರುಜಿದರೆ ಮಾತನಾಡಿ. ಹೇಳಿ, ಏನು ಭಾಳ ಸುಸ್ತಾಗಿದ್ದೀರಲ್ಲ? ನಮಸ್ತೆ ಗುರುಜಿ. ಯಾಕೆ ತುಂಬ ಸುಸ್ತಾಗಿದ್ದೀರಲ್ಲ ಅಂದೆ? ಹೌದು ಗುರುಜಿ. ಆರೋಗ್ಯ ಇಲ್ಲ? ಬಗ್ಗೆ ಕೇಳಿ. ಆರೋಗ್ಯ ಸರಿ ಇಲ್ಲ? ಮಗನ ಬಗ್ಗೆ ಆರೋಗ್ಯ ಸರಿ ಇಲ್ಲ. ಮಗನ ಬಗ್ಗೆ ಕೇಳಲಿಕ್ಕೆ ಸರಿ, ಏನು ಕೇಳಬೇಕಿತ್ತವ? ಹುಡುಗಿ ಅವನು ಹೇಳಿದ ಮಾತು ಕೇಳಿದಿಲ್ಲ. ಮತ್ತೆ ಒಂದು ಹುಡುಗಿಯನ್ನು ಪ್ರೀತಿಸಿದಂತೆ ಅವನು ನಮ್ಮ ಜಾತಿಯದ್ದೇ ಮದುವೆ ಆಗಬೇಕು ಅಂತ ನನಗೆ ಆಸೆ. ಲವ್ ಮ್ಯಾಟ್ರಾ? ಹೌದು ಗುರುಜಿ. ಅದು ತಪ್ಪಿ ಹೋಗ್ತದ ಅಂತ ಹೇಳಿ ಗುರುಜಿ. ತಪ್ಪಿ ಹೋಗುದಕ್ಕೆ ಏನಾದ್ರೂ ಒಂದು ಹೇಳಿ ಗುರುಜಿ. ಯಾರು? ತಪ್ಪಿ ಹೋಗುದಕ್ಕೆ ಏನಾದ್ರೂ ಒಂದು ಹೇಳಿ ಗುರುಜಿ. ನಾನು ನಿಮ್ಮನ್ನೆಲ್ಲ ಸಾಯಿಸಿ ನನ್ನ ಪುಣ್ಯ ಸಿಗೋದು ಏನವ? ಒಳ್ಳೆ ಐಡಿಯಾ ಕೊಟ್ಟು ಸಾಯಿ ಅಂತ ಹೇಳಮ್ಮ. ಯಾಕೆ ನಮ್ಮ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ತೀರಿ? ನಾವೇನು ಪಾಪ ಮಾಡಿದ್ವಿ? ಇದ್ದು ಸಾಧಿಸಬೇಕು ಅಂತ ನಾವು ಹೇಳಿದ್ರೆ, ಸತ್ತೋಗ್ಲಿಕ್ಕೆ ಒಂದು ಮಾರ್ಗ ಹೇಳಿ ಅಂದರೆ ಅಷ್ಟೇ, ನನ್ನ ಕತೆ ಮುಗೀತು. ನೀವು ಹೆಚ್ಚು ಕಡಿಮೆ ಆದ ಪಾಪ ಪೂರ್ತಿ ನನಗೆ. ದಯವಿಟ್ಟು ಇಂಥ ಮಾತು ಯಾರು, ಇದೇ ಲಾಸ್ಟ್, ಯಾರೂ ಕೇಳಬೇಡಿ. ಈಸಬೇಕು, ಇದ್ದು ಜಯಿಸಬೇಕು. ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿ, ಎಲ್ಲ ಒಳ್ಳೆಯದಾಗತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನರೇಶ್ ಅಂತ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕು ಮೇಡಮ್. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. ಮೇಡಮ್ ಏಪ್ರಿಲ್ 14 ಹ್ಮ್ ಏಪ್ರಿಲ್ 14/4/90 ಮೇಡಮ್. ರಾಶಿ ಮತ್ತೆ ನಕ್ಷತ್ರ? ನನ್ನ ರುಚಿಕ ರಾಶಿ ಅನುರಾಧ ನಕ್ಷತ್ರ. ಖಂಡಿತ. ಗುರುಜಿದರೆ ಮಾತನಾಡಿ. ಹೇಳಿ. ಗುರುಜಿ ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. 10 ತಿಂಗಳಿಂದ ಕೆಲಸ ನೋಡ್ತಾನೆ ಸಿಗ್ತಾಯಿಲ್ಲ ಗುರುಜಿ. ನೋಡಿ, ನಿಮಗೆ ಗೊತ್ತಿರಬೇಕು, ವೃಶ್ಚಿಕ ರಾಶಿಗೆ 7.5 ನಡೀತಿದೆ. ಸ್ಥಾನ ಪಲ್ಲಟ ಆಗುವ ಸಾಧ್ಯತೆಗಳು ಉಂಟು. ಹಾಗಾಗಿ ಇಲ್ಲದ ಸಲ್ಲದ ಅಪವಾದ ಏನೋ ತೊಂದರೆಗಳು ಆಗ್ತದೆ. ಆದರೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಗೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ. ಭಯ ಪಡಬೇಡಿ. ಆಂಜನೇಯನ ಗುಡಿಗೆ ಹೋಗಿ ವಿಳೆದೆಲೆ ಹಾರ ಶನಿವಾರ ಮತ್ತು ಗುರುವಾರದ ದಿವಸ ಒಂದು ಸ್ವಲ್ಪ ಜೇನುತುಪ್ಪ ಕೊಟ್ಟು ಅಭಿಷೇಕ ಮಾಡಿಸಿ. ಈ ಸಮಸ್ಯೆಗಳೆಲ್ಲ ಒಂದೇ ತಿಂಗಳಲ್ಲಿ ಮುಗಿಯುತ್ತೆ. ಹೋಗಿ ಹನುಮಂತ ದೇವ್ರ ಗುಡಿಗೆ ಈಗಲೇ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಆಂಜನೇಯನ ಗುಡಿ ಇದೆ, ಹೌದಾ? ದಯವಿಟ್ಟು ಹೋಗ್ರಿ. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ, ಏನು ಗಾಬರಿ ಆಗಬೇಡಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾದಗಿರಿಯಿಂದ ಸಂತೋಷಿಯನವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಾ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಖಂಡಿತ. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. 22 ಹೇಳಿ ಮಾ. 22 6 ಹಾ 19. ಸಂತೋಷಿ ಅವರೇ, ಟಿವಿ ವಾಲ್ಯೂಮ್ ನ ಕಂಪ್ಯೂಟರ್ ಮ್ಯೂಟ್ ಮಾಡಿ. ಇಲ್ಲ ಮ್ಯಾಮ್, ನಾ ಬೇರೆ ಕಡೆಗೆ ಬಂದೀನಿ ಮ್ಯಾಮ್. ಖಂಡಿತ. ಗುರುಜಿದರೆ ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನು? MSc ಆಗಿದೆ. ಒಂದು ನೌಕರಿ ಸಲುವಾಗಿ ಕೇಳಬೇಕಾಗಿತ್ತು. ಸಮಸ್ಯೆ ಆಗಿದೆ. ಈಗ ಆಲ್ರೆಡಿ ಸ್ವಲ್ಪ ದಿನ ಮಾಡಿ ಒಂಚೂರು ಕೆಲಸ ಬಿಟ್ಟರು ಮತ್ತೆ ಇನ್ನ ಓದ್ತಾ ಇದ್ದ ಗುರುಜಿ. ಜಾಬ್ B.Ed ಮಾಡ್ತಿದ್ದಾನೆ ಕಂಟಿನ್ಯೂ. ಸರಿ ಸರಿ. ನಡುವೆ ಮಾಡಿ ಬಿಟ್ಟಿದ್ದಾನೆ, ಮತ್ತೆ B.Ed ಮಾಡ್ತಿದ್ದಾನೆ. ಅದನ್ನೇ ನಾನೇ ಕೇಳ್ತಾ ಇರೋದು. ಏನೇನು ಓದ್ತಾರೋ ಎಲ್ಲವೂ ಓದಿಬಿಡಕ್ಕೆ ಹೇಳಿ, ಒಳ್ಳೇದಾಗತ್ತೆ. ಮತ್ತು ಇನ್ನೂ ನಿಮಗೆ ನವಂಬರ್ ತನಕ ಸ್ವಲ್ಪ ಎಳೆಯುತ್ತೆ, ಆಮೇಲೆ ಒಳ್ಳೆಯ ಕೆಲಸ ಸಿಗುತ್ತೆ. ಒಂದು ಪುಷ್ಪರಾಗದ ಹರಳು ಹಾಕೊಳ್ಳೋಕೆ ಹೇಳಿ, ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಾವಣಗೆರೆಯಿಂದ ಸುನೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ.
ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್, ನಮ್ಮ ಫ್ಯಾಮಿಲಿ ಬಗ್ಗೆ. ಹುಟ್ಟಿದ ದಿನಾಂಕ? ಹಾ ಹೇಳಿ. ನಮ್ಮ ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ನನ್ನ ಮಗಂದು ಹೇಳ. ಹಾ ಹೇಳಿ. ನನ್ನ ಮಗಂದು 14/11/2011. ಗುರುಜಿ ಇದಾರೆ, ಮಾತನಾಡಿ ಮಾ. ಹೇಳಿ ಸರ್, ನಮ್ಮ ಫ್ಯಾಮಿಲಿ ತುಂಬಾ ತೊಂದರೆ. ನಮ್ಮ ಮನೆಯವರಿಗೆ ಹಾರ್ಟ್ ಪ್ರಾಬ್ಲಮ್, ನನಗೆ ಫೈನಲ್ ಕಾರ್ಡ್ ಆಪರೇಷನ್ ಆಗಿ ತುಂಬಾ ಪ್ರಾಬ್ಲಮ್ ಬಂದಿದ್ದೀವಿ. ಏನು ದುಡಿಮೆನೂ ಇಲ್ಲ, ಡ್ರೈವಿಂಗ್ ಮಾಡ್ತಾರೆ ನಮ್ಮ ಮನೆಯವರು. ನನಗೆ 18 ವರ್ಷಕ್ಕೆ ಮಕ್ಕಳಾಗಿರೋದು ಸರ್, ಮದುವೆ ಆಗಿ. ಗುರುಜಿ, ನನ್ನ ಮಗನ ಡೇಟ್ ಆಫ್ ಬರ್ತ್ ಹೇಳಿದ್ದೀನಿ. ಮಗನ ಡೇಟ್ ಆಫ್ ಬರ್ತಿಂದ ಏನು ಹೇಳಲಿಕ್ಕಾಗಲ್ಲ. ಆರೋಗ್ಯದ ಪರಿಸ್ಥಿತಿ, ಮನೆಯಲ್ಲಿ ಇರುವಂಥ ತೊಂದರೆಗಳು ಎಲ್ಲದಕ್ಕೂ ಹಿಂದುಗಡೆ ಪಿತೃಶಾಪ ತುಂಬ ಕಾಡ್ತಾ ಇದೆಯಮ್ಮ. ಪಿತೃವರ್ಗದ ಶಾಪ, ಅದನ್ನು ಒಂದು ಸತಿ ಜಾತಕ ತೋರಿಸಿ ಅದನ್ನು ಯಾವುದಾದ್ರು ಒಂದು ಅಮಾವಾಸ್ಯೆ, ಅಂದರೆ ಪಿತೃಗಳ ವಾರ ಅಮಾವಾಸ್ಯೆ ಅಂತ ಹೆದರ್ಕೊಳ್ಳೋದಲ್ಲ, ಆ ಪಿತೃಗಳ ವಾರದ ದಿವಸ ಒಂದು ತ್ರಿಪಿಂಡಿ ಅಂತ ಶ್ರಾದ್ದವನ್ನು ಮಾಡಿಸಿ ಆ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು, ಮನೆಯಿಂದ ಆಗುವ ಸಮಸ್ಯೆಗಳು ಪರಿಹಾರ ಆಗ್ತದೆ. ಯಾವತ್ತಾರು ಪುರ್ಸೊತ್ತಿದ್ದಾಗ ಬನ್ನಿ ಅಥವಾ ಅಕ್ಕಪಕ್ಕ ತೋರಿಸಿ ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಶಿಧರ್ ಅಂತ. ನಮಸ್ತೆ. ಹಲೋ, ಕರೆ ಕಟ್ಟಾಗಿದೆ. ಗುರುಜಿ, ಇನ್ನು 2ನೇ ಪಾದದಲ್ಲಿ ಇರುವವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಗುರುಜಿ? ಹೋರಾಟದ ಜೀವನ 2ನೇ ಪಾದದವರು. ಗೆಲ್ಲೋದು ಇವರೇ. ಸಮಯೋಚಿತ ಬುದ್ಧಿ, ಏನು ಕೆಲಸ ಕೊಟ್ಟರೂ ಅದನ್ನು ಈಸಿಯಾಗಿ ಸಾಲ್ವ್ ಮಾಡುವಂಥ ಒಂದು ಎಕ್ಸಲೆಂಟ್ ಕ್ವಾಲಿಟಿ ಅವ್ರಿಗಿರೋದೇ ಹಾಗೆ. ಮತ್ತು ತಮಾಷೆಯ ಪ್ರವೃತ್ತಿ, ಯಾವಾಗ ನೋಡ್ರಿ ಏನಾರು ಒಂದು ಚೆನ್ನಾಗಿ ಊಟ ತಿಂಡಿ, ಊಟಕ್ಕಿಂತ ತಿಂಡಿ ಪ್ರಿಯರು. ತಿಂಡಿ ಪೋತ ಅಂತ ಕರಿತಿದ್ವಿ ನಾವು. ಮೃಗಶಿರ ನಕ್ಷತ್ರ 2ನೇ ಪಾದವರು. ಏನಾರು ಒಂದು ತಿಂತಾ ಇರಬೇಕು. ಅರಗಿಸ್ಕೊಳ್ಳೋ ಶಕ್ತಿ ಇದೆ, ಆದರೆ ತಿನ್ನುವ ಪ್ರಿಯರು. ಆಮೇಲೆ ಉದ್ದನ ಮುಖ, ತಲೆಗೆ ಪೆಟ್ಟು ಮಾಡ್ಕೊಳ್ತಾರೆ ಅಂತ ಹೇಳಿದ್ದೆ, ಹುಷಾರು. ಯಾವುದೇ ಕಾರಣಕ್ಕೂ ತಲೆ ಪೆಟ್ಟಾಗಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಮದುವೆ ಲೇಟು ಅಥವಾ ಮಕ್ಕಳ ಲೇಟು, ಈ ರೀತಿಯಾಗಿ ಏನಾರೊಂದು ಎಕ್ಸ್ಟ್ರಾಆರ್ಡಿನರಿ ಕೆಲಸಗಳಾಗ್ತದೆ ಅವರಿಗೆ. ಮತ್ತು ಒಂದೊಂದು ವಿಚಾರನ್ನು ಯೋಚನೆ ಮಾಡಿ, ನಂದು ಜವಾಬ್ದಾರಿ, ಅದಾದಮೇಲೆ ನಾನು ಮುಂದಕ್ಕೆ ಹೋಗೋದು ಅನ್ನುವ ಒಂದು ಅದ್ಭುತ ಕ್ವಾಲಿಟಿ. ಬಟ್ ಅದು ಬೇರೆಯವ್ರಿಗೆ ತುಂಬ ಕಷ್ಟ ಆಗ್ತದೆ. ಹೇಳೋದೇನೋ ನಿಜ. ಮದುವೆ ಮಾಡ್ಕೊಳ್ಳಲ್ಲ ಅಂತ ಗಲಾಟೆ ಮಾಡ್ತಾರೆ. ಮದುವೆ ಮಾಡಿಕೊಂಡ್ರು ಮಕ್ಕಳು ಇವಾಗ ಬೇಡ, ಆಮೇಲೆ ನೋಡೋಣ. ಅದು ಏನು, ಮಕ್ಕಳು ಅನ್ನೋದು ಒಂದು ವರ, ಯಾರಿಗಾದರೂ ಸರಿ. ಅದು ಸಿಗಬೇಕಾದ್ರೆ ಯಾವುದೋ ಜನ್ಮದ ಪುಣ್ಯ ಇರಬೇಕು. ಪುಣ್ಯ ಇದ್ದರೆ ಮಾತ್ರ ಒಂದು ಮಕ್ಕಳಾಗೋದು. ಏನೋ ಅದು ಇಷ್ಟ ಬಂದಾಗನೇ ಬನ್ನಿ ಅಂದರೆ ಬರೋದಿಲ್ಲ. ಅದು ಯಾವುದೋ ಜನ್ಮದಲ್ಲಿ ಏನಾದ್ರು ಒಂದು ವಿಶೇಷವಾದ ಅನುಗ್ರಹ ಇದ್ದರೆ ಆ ಮಕ್ಕಳು ಅನ್ನೋದು ಆಗ್ತದೆ, ವಂಶ ಬೆಳೆಯುತ್ತೆ, ಅದು ಇರುತ್ತದೆ. ಅದಕ್ಕೋಸ್ಕರ ಸ್ವಯಂಕೃತ ಅಪರಾಧ ಮಾಡೋಂಗಿಲ್ಲ, ಬೇಡ ಅಂತ ಹಠ ಹಿಡಿಯೋಂಗಿಲ್ಲ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲವೋ ಅಂತ. ದೇವರು ಕೊಡುವ ಕಾಲಕ್ಕೆ ನಾವು ಊಟ ಮಾಡಲಿಲ್ಲ ಅಂದರೆ ಅದು ಒಂಥರ ತಪ್ಪಾಗ್ತದೆ. ದೇವರು ಕೊಟ್ಟಾಗ ನೀವು ಮಾಡಬೇಕು. ಈ 2ನೇ ಪಾದದವರು. 3ನೇ ಪಾದದವರು, ನಾನು ಅಲ್ಲಿಗೆ ಹೋಗ್ತೀನಿ, ವಿದೇಶಕ್ಕೆ ಹೋಗ್ತೀನಿ, ಕಾರ್ಯಗಳು ನನಗೆ ಭಾಳಷ್ಟು ಇದೆ, ನನ್ನನ್ನು ಯಾವಾಗಲೂ ಹೊಗಳ್ತಿರ್ಬೇಕು ಅವರನ್ನು. ನೀನು ಗ್ರೇಟು, ನಿನ್ನಂಥ ಗ್ರೇಟ್ ಪರ್ಸನ್ ಯಾರೂ ಇಲ್ಲ. ಆಗ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಷ್ಟು ಸುಲಭವಾಗಿ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಅವರನ್ನು ಹೊಗಳು ಪ್ರಿಯರು ಅಂತ ಕರಿತೀವಿ. ತಪ್ಪೇನೂ ಇಲ್ಲ, ಇರೋ ಗುಣಗಳನ್ನೇ ಹೇಳಿದ್ರೆ ಸಾಕು. ಸಿಟ್ಟು, ಭಾಳ ಸಿಟ್ಟು, ಅಡಗಿಸ್ಕೊಂಡೇ ಮನಸ್ಸು ಒಳಗಡೆ ಇಟ್ಟು ಸಾಧನೆ ಮಾಡುವಂಥ ಒಂದು ಅದ್ಭುತ ಕ್ವಾಲಿಟಿ. ತುಂಬ ಹೈಟ್ ಅಲ್ಲ, ತುಂಬ ಸಣ್ಣ ಅಲ್ಲ, ಅಂದರೆ ಹೈಟ್ ಕಮ್ಮಿ ಇಲ್ಲ, ಒಂದು ಮಧ್ಯಮ ಹೈಟ್ನವರು. ಆದರೆ ಕಾರ್ಯದಲ್ಲಿ ಭಾಳ ಸ್ಟ್ರಿಕ್ಟು. ಯಾರು ಹೊಗಳು ಬಿಟ್ಟರೆ ತನ್ನ ಪ್ರಾಣವನ್ನೇ ಕೊಡುವಷ್ಟು ಖುಷಿ ಅವರಲ್ಲಿ ಯಾವತ್ತೂ ಇರ್ತದೆ. ಒಳ್ಳೆಯ ಮನಸ್ಸು ಮಾತ್ರ ಮೃಗಶಿರ ನಕ್ಷತ್ರ ಉಂಟು. ಚಂದವೂ ಉಂಟು. ಹೆಣ್ಣು ಮಕ್ಕಳಲ್ಲಿ ವಿಶೇಷ ಅಟ್ರಾಕ್ಷನ್ ಟು ದ ಮ್ಯಾಕ್ಸಿಮಮ್. ಒಳ್ಳೆ ನೋಡ್ಲಿಕ್ಕೆ ಚಂದ ಇರ್ತದೆ. ಜಿಂಕೆ ಅಂತ ಹೇಳಿದ್ವಿ, ಜಿಂಕೆಯಂತೆ ಅವರ ಸ್ವಭಾವಗಳು, ಅವರ ಮುಖ ಲಕ್ಷಣಗಳು ಇವೆಲ್ಲವೂ ಇರ್ತದೆ. ಇನ್ನು 4ನೇ ಪಾದದವರು ಏನಂತ ಹೇಳಿದ್ರೆ, ತನ್ನ ಕೈಯಲ್ಲಿ ನಾನು ಇನ್ನೊಬ್ಬರು ಕಟ್ಟು ದೊಣ್ಣೆಯನ್ನು ಕೊಟ್ಟು ಹೊಡೆಸ್ತಾ ತಿನ್ನುವಂಥದ್ದು. ತಾನೇ ಉಪಕಾರ ಮಾಡಿ ಕೊನೆಗೆ ಅವ್ರ ಹತ್ರ ಪೆಟ್ಟು ತಿನ್ನುವಂಥ ಒಂದು ಕ್ವಾಲಿಟಿ. ನಮ್ಮಲ್ಲಿ ಹೇಳ್ತೀವಿ, ದೊಣ್ಣೆ ಇವರೇ ಸಪ್ಲೈ, ಆ ದೊಣ್ಣೆಯಿಂದಲೇ ಹೊಡೆಸ್ಕೊಳ್ಳೋದು. ಅಂದರೆ ಯಾರಿಗೂ ಉಪಕಾರ ಮಾಡಿದರೂ ಹೆಸರುವಾಸಿ ಮಾತ್ರ ಬರುವುದಿಲ್ಲ. ಅಷ್ಟೇ, ಅದನ್ನು ಎಕ್ಸ್ಪೆಕ್ಟೇ ಮಾಡಬಾರ್ದು ನೀವು. 4ನೇ ಪಾದದವರು ಆಯಿತಾ, ಕೊಟ್ಟೆ ಅಟ್ಲೀಸ್ಟ್ ಒಂದು ಯಾರ ಮುಂದೆನಾರು ನೀನು ಕೊಟ್ಟೆಪ್ಪ
ಅಂತ ಹೇಳ್ರಪ್ಪ ಅಂದರೂ ಹೇಳೋದಿಲ್ಲ. ಏನು ಕೊಟ್ಟು ನಿನ್ನ ಕರ್ತವ್ಯ ನೀನು ಮಾಡಿದಿ, ನನ್ನ ಕರ್ತವ್ಯ ಏನಪ್ಪ ಇದು ಹೌದು ಅಂತ ಮತ್ತೆ ವಾಪಸ್ ತಿಳ್ಕೊಳ್ಳುವ ಸಾಧ್ಯತೆ ಉಂಟು. ದೇವರ ಭಕ್ತರು, ದೇವರಂದ್ರೆ ಪಂಚಪ್ರಾಣ, ಯಾವುದೇ ಕಾರಣಕ್ಕೂ ದೇವರ ಭಕ್ತರು ಸೋಷಿಯಲ್ ವರ್ಕರ್ಸ್. ಹೋಗಿ ಒಂದು ಯಾವುದಾದ್ರು ಒಂದು ಕಾರ್ಯಕ್ರಮ ತಾನೇ ಮುಂದೆ ನಿಂತು ಒಂದು ಬಾವಿ ತೋಡಿಸೋದಾಗಲಿ ಅಥವಾ ಬೋರ್ ಹಾಕ್ಸ್ಕೊಡೋದಾಗಲಿ, ದೇವರಿಗೆ ಏನಾದ್ರು ಒಡವೆಗಳನ್ನು 10 ಜನಕ್ಕೆ ಕಲೆಕ್ಟ್ ಮಾಡೋದಾಗಲಿ, ತೊಗೊಂಡೇ ಕೊಡೋದಾಗಲಿ, ದೇವರು 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 ಅನ್ನೋ ಯಾವಾಗಲೂ ಒಂದು ಸಮಾಜ ಸೇವಕರು ಬುದ್ಧಿ ವಿತ್ತ ದೇವರು. ತನಗಾಗಿ ಏನು ಕೇಳಲ್ಲ, ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಹೋಗಿ ಮುಂದೆ ನಿಲ್ತಾರೆ. ದುಡ್ಡು ಅಂತ ಮುಟ್ಟಿದ್ರೆ ಅಪವಾದಗಳು ಬಂದೇ ಬರ್ತದೆ. ಯಾರೇ ಆದರೂ ಸರಿ, ಯಾವ ನಕ್ಷತ್ರದವರಾದರೂ ಸರಿ, ದುಡ್ಡನ್ನು ಟಚ್ ಮಾಡಿದರೆ ನಿಮಗೆ ಅದು ಅಪವಾದ ರೂಪದಲ್ಲಿ ಪರಿಗಣನೆ ಆಗೋಗುತ್ತೆ. ಆದರೂ ಚಿಂತೆ ಇಲ್ಲ, ದೇವರ ಕಾರ್ಯವನ್ನು ತನ್ನ ಕೈಯಿಂದನೂ ಹಾಕಿ ತಂದೆ ಯಾವುದಾದ್ರು ಸಣ್ಣ ಪುಟ್ಟ ಬಂಗಾರ ಒಡವೆ ಇದ್ದರೆ ಅದನ್ನು ಕೊಟ್ಟು ಹೋಗ್ಬೇಕಾದ್ರೆ ಒಂದು ಕಾರ್ಯವನ್ನು ಮಾಡುವಂಥ ಅದ್ಭುತ ಕ್ಷಮತೆ ಅವ್ರಿಗೆ ಉಂಟು. ಬುದ್ಧಿವಂತರು, ಪೆದ್ದತನ ಇಲ್ಲ, ತುಂಬ ಸಿಕ್ಕಾಬಟ್ಟೆ ಓದ್ತಾರ ಇಲ್ಲ, ಓದಿಗೆ ಕೇಳಿಸಲ್ಲ, ಮಾಡಲ್ಲ, ಮಾಡಬೇಡ ಮಾಡ್ತೀನಿ ಈ ಸ್ವಭಾವ. ಮಾಡಪ್ಪ ದೇವ್ರ ಪೂಜೆ ಮಾಡೋ, ನಾನು ಮಾಡಲ್ಲ, ಮಾಡಬೇಡಪ್ಪ ಹಂಗೆ ಮಾಡಿ ಬಿಟ್ಬಿಡೋದು, ಇಲ್ಲ ನಾನು ಮಾಡ್ತೀನಿ. ಹಾಗೆ ಸ್ವಲ್ಪ ಈ ರಿವರ್ಸ್ ಗುಣ ಅವರಿಗೆ, ಆದರೂ ಕೆಲಸಗಳನ್ನು ಮಾಡ್ತಾರೆ. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಯಾವ ಒಂದು ಶ್ಲೋಕನ ತಿಳಿಸ್ಕೊಡ್ತಾ ಇದ್ದೀರಾ? ಬ್ರಹ್ಮದೇವರು ಹೇಳಿದಂಥ ಮಾತು ದೇವರನ್ನ ಕುರಿತು. ಆ ಶ್ಲೋಕ ಹೀಗಿದೆ, ನೋಡೋಣ ಬನ್ನಿ. ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧರಣೆ ನಮಃ. ಅಂದರೆ ನಮೋಸ್ತು ಅನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರ್ಭಾಗವೇ ನಿನ್ನೆ. ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗ ಧಾರಣೆ ನಮಃ. ಇದು ಬ್ರಹ್ಮದೇವರು ಹೇಳಿದಂಥ ಮಾತು. ಇದರಿಂದ ದೇವರನ್ನು ಹೋಗಲಿಕ್ಕೆ ಒಂದು ಅದ್ಭುತ ಅವಕಾಶ ಎಂದು ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಗುರುಜಿ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಮೃಗಶಿರ ನಕ್ಷತ್ರದವರ ಬಗ್ಗೆ ಹಲವಾರು ಮಾಹಿತಿನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.